मन सೆಳೆವ ಮಧುಮಾಸ मन सೆಳೆವ ಮಧುಮಾಸ ಮಧುಮಾಸ ವಸುಧೆಯ ತಣಿಸಬಂದಿದೆ ಸ್ವಭಗೀಕ್ಷಿಸಿದೆ ವಸುಧೆಯ ತಣಿಸಬಂದಿದೆ ಸ್ವಭಗೀಕ್ಷಿಸಿದೆ मन सೆಳೆವ ಮಧುಮಾಸ मन ಸೆಳೆವ मन ಸೆಳೆವ ಮಧುಮಾಸ मन ಸೆಳೆವ मन ಸೆಳೆವ मन ಸೆಳೆವ मन ಸೆಳೆವ ಮಧುಮಾಸ 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 मन ಸೆಳೆವ ಮಧುಮಾಸ 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 मन ಸೆಳೆವ मन ಸೆಳೆವ मन ಸೆಳೆವ ಮಧುಮಾಸ मधुमास 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 मन ಸೆಳೆವ मधुमास मन ಸೆಳೆವ मधुमास 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 मन ಸೆಳೆವ मन ಸೆಳೆವ मन ಸೆಳೆವ मधुमास 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 ವಸುಧೆಯ ತಣಿಸಬಂದಿದೆ ಸ್ವಭಗೀಕ್ಷಿಸಿ ವಸುಧೆಯ ತಣಿಸಬಂದಿದೆ ಸ್ವಭಗೀಕ್ಷಿಸಿ 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 ವಸುಧೆಯ ತಣಿಸಬಂದಿದೆ ಸ್ವಭಗೀಕ್ಷಿಸಿ 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 ವಸುಧೆಯ ತಣಿಸಬಂದಿದೆ ಸ್ವಭಗೀಕ್ಷಿಸಿ ಸ್ವಭಗೀಕ್ಷಿಸಿ ಘನತೆಯು ಹೋಗುವೆನು ಅಬಲ
ಮಣಿಯರೊಡನೆ ಹೊನ್ನತೆಯು ಹೋಗುವೆನು 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 ಅಬಲ ಮಣಿಯರೊಡನೆ ಘನತೆಯು ಹೋಗುವೆನು ಅಬಲ ಮಣಿಯರೊಡನೆ ಯಾರಲ್ಲಿ ನಮೋ ನಮಃ. ಕೂಡ್ಲ ನೀವ್ ಹೇಳಿದ ಮೇಲೆ ಹೋಗುದೇ ಒಡೆಯ. ಹಾ ಆದ್ರೂ ಆಶ್ಚರ್ಯ ಅದಲ್ಲ, ಅಪರೂಪಕ್ಕೆ ನಾವೆಲ್ಲ ಇಲ್ಲಿ ಒಂದಾದದ್ದು. ಹೌದು. ಇವು ಈ ಕ್ಷಣಕ್ಕೆ ನೀವು ಹೋಗು ಅಂತ ಹೇಳ್ತಾ ಇದ್ದೀರಿ. ಹಾ ಯಾಕೆ ಏನು ಅಂತ ಗೊತ್ತಾಗ್ಲಿಲ್ಲ. ನಿನ್ನನ್ನು ಕರೆಸಿದ್ದೇ ಹೋಗು ಅಂತ ಹೇಳುವುದಕ್ಕೆ. ಅಂದ್ರೆ ನಾನು ಹೋಗ್ತಾ ಇರ್ಲಿಕ್ಕೆ ಇರು. ಹಾಗಲ್ಲ, ಎಲ್ಲಿಗೆ ಅಂತ ಕೇಳು. ಎಲ್ಲಿಗೆ ಅಂತ ಕೇಳಿದ್ರೆ ಅತಿ ಪ್ರಸಂಗತನ ಆಗ್ತದೆ ಅಂತ ಹೇಳುದಿಲ್ವಾ? ಇಲ್ಲಪ್ಪ, ಉಳಿದವರಿಗಾದ್ರೂ ಹೌದು, ನಿನಗದಲ್ಲ. ನಾನು ಯಾವತ್ತೂ ಅದೇ ಅಲ್ಲ, ನಿಮ್ಮ ಸಾಲೇ ಅದು. ಅದೊಂದು ಶಬ್ದ ಹೇಳಿ ಮತ್ತದಾಗಬೇಕು ಅಂತಿಲ್ಲ. ಹಾಗಂತ ನಿಮ್ಮನ್ನು ಬಿಟ್ಟರೆ ನಮಗಾಗುವುದಿಲ್ಲ. ಅಧಿಕ ಪ್ರಸಂಗಗಳೇ ಹೌದಾದ್ರು ಸಂದರ್ಭದಲ್ಲಿ ಅಧಿಕ ಲಾಭವೂ ನಿಮ್ಮಿಂದಲೇ ಆಗ್ತದೆ. ಹಾಗಾಗಿ ನಾವು ನಿಮ್ಮನ್ನು ಬಿಟ್ಕೊಡುವುದೇ ಇಲ್ಲ. ಇವತ್ತವರೆಗೂ ಎಲ್ಲರೂ ಪ್ರಸಂಗದಲ್ಲಿ ಅಧಿಕ ಮಾಡೋದು ಬಿಟ್ರೆ ಮತ್ತೇನು ಬಿಟ್ರೆ ನಾದಿ ಪ್ರಸಂಗತನ ಮಾಡಿದ್ದು ಅಂತ. ಅದಕ್ಕಾಗಿಯೇ ನಿನಗೆ ಅಧಿಕ ಪ್ರಸಂಗ ಅಂತ ಹೆಸರು ಬಂದಿದ್ದು. ಹೌದು. ಅಂತಃಪುರಕ್ಕೆ ಹೋಗು. ಯಾರು? ನೀನು. ನಾನು ನಮ್ಮ ಅಂತಃಪುರಕ್ಕೆ. ನಿಮ್ಮ ಅಂತಃಪುರಕ್ಕೆ? ಹಾ ನಾನು. ಹೌದೌದು. ನೀವು? ನಾ ಇಲ್ಲೇ ಇರ್ತೇನೆ. ಯಾಕೆ ಅಂತ ಕೇಳು. ಅದಕ್ಕೆ ಅಂದ ಮತ್ತೆ ಅದಿ ಪ್ರಸಂಗತನ ಮಾಡ್ಲಿಕ್ಕೆ ನಂಗೆ ನಿರ್ಭೀತಿಯಿಂದ ಕೇಳು. ಯಾಕೆ? ಇದು ವಸಂತ ಕಾಲ. ದಿಗ್ವಿಜಯವನ್ನ ಪೂರೈಸಿ ಈ ಕಾಲಕ್ಕೆ ಸರಿಯಾಗಿ ಪುರವನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಈ ಕಾಲವನ್ನು ಬಿಟ್ಟರೆ ಮತ್ತೆ ಈ ವರ್ಷಕ್ಕೆ ನಮಗೆ ವಿಹಾರ ಮಾಡುವುದಕ್ಕೆ ಅವಕಾಶ ಸಿಗ್ತದೆ ಅಂತ ಹೇಳುವುದಕ್ಕೆ ಆಗುವುದಿಲ್ಲ. ಈ ವರ್ಷಕ್ಕೆ ಮತ್ತೆ ಈ ಕಾಲ ಬರ್ತದೆ ಹೇಳಿಕ್ಕಾಗುವುದಿಲ್ಲ. ಒಂದು ವತ್ಸರ ಆಗಿ ಹೋಯ್ತು ನಾವು ಊರನ್ನು ಬಿಟ್ಟು. ಹಾಗಾಗಿ ವನವಿಹಾರ ಜಲಕ್ರೀಡೆಯನ್ನು ಪೂರೈಸಿ ಅರಮನೆಯನ್ನು ಪ್ರವೇಶ ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದೇನೆ. ಅದಕ್ಕೆ ನಾನಿದ್ದೇನಲ್ಲ. ಯಾವುದಕ್ಕೆ? ಇದು ಜಲಕ್ರೀಡೆ ವನವಿಹಾರ. ನೀನೆಲ್ಲ ಯಾಕೆ ಬರ್ತೀಯ? ಅದಕ್ಕೆಲ್ಲ ಆಗ್ಲಿಕ್ಕಿಲ್ಲ. ನೀನು ನಾ ಬಂದ್ರೆ ಜಲಕ್ರೀಡೆ ಅಲ್ಲ, ಜಲ ಕರಡಿ ಆಗೋಗ್ತದೆ. ನೀನು ಮಾಡುವುದೇ, ಆದ್ರೆ ನಮಗೂ ಹಾಗೆ ಆಗ್ತದೆ. ಹಾಗಾಗದು ಬೇಡ. ಅಂತಃಪುರದಲ್ಲಿ ಮಂದ ಗಮನಿಯರೆಲ್ಲ ಇದ್ದಾರೆ, ಕಲಹಂಸ ಗಮನಿಯರು ಇದ್ದಾರೆ. ಅವರನ್ನೆಲ್ಲ ಒಟ್ಟು ಸೇರಿಸಿ ಕೂಡಲೇ ವಿಹಾರಕ್ಕೆ ನಾನು ಕರೆದಿದ್ದೇನೆ ಅಂತ ಹೇಳಿ ಕರ್ಕೊಂಡು ಬಾ. ಇವತ್ತುವರೆಗೆ ನೀವು ಹೇಳಿದ ಯಾವ ಕೆಲಸವನ್ನು ನನ್ನ ಹತ್ರ ಆಗುವುದಿಲ್ಲ ಅಂತ ಹೇಳಲಿಲ್ಲ, ಮಾಡುವುದಿಲ್ಲ ಅಂತಲೂ ಹೇಳಲಿಲ್ಲ. ಇದನ್ನು ನೀವು ಹೇಳಿದ ಕೆಲಸ ಮಾಡ್ತೇನೆ ಹೇಳ್ತೇನೆ, ಆದ್ರೆ ಆಗ್ತದೆ ಇಲ್ವ ಅಂತ ನಂಗೂ ಗೊತ್ತಿಲ್ಲ. ಅದು ಯಾಕೆ? ಯಾಕೆ ಸಣ್ಣ ಅನುಮಾನ ಒಡೆಯ. ನಿನ್ನ ಮೇಲೆ? ನನ್ನ ಮೇಲೆ ಅಲ್ಲ, ಈ ಕೆಲಸದ ಮೇಲೆ. ಕೆಲಸದ ಮೇಲೆ? ಹೌದು. ಇದೇನು ಹೇಳಬಾರ್ದು ಕೆಲಸ ಏನು ಹೇಳಲಿಲ್ಲ, ಆದ್ರೆ ನನ್ನ ಹತ್ರ ಆಗ್ತದೆ ಇಲ್ವ ಅನ್ನೋ ಅನುಮಾನ. ವಿಶ್ವಾಸದಲ್ಲಿ ಹೇಳಿದ್ದ ನಾನು. ಹೌದು ಒಡೆಯ. ಯಾಕೆ ಅನುಮಾನ? ಮತ್ತು ಈ ರೂಢಿಯಲ್ಲೇ ಒಂದು ಮಾತು ಉಂಟಲ್ಲ. ಯಾವುದು? ಈ ಕೊಪ್ಪೆ ಕೊಳಗದಲ್ಲಿ ಅಳದಾಗೆ ಅಂತೇಳಿ. ಯಾವುದು? ಕಪ್ಪೆಯನ್ನು ಕೊಳಗದಲ್ಲಿ ಅಳದಾಗೆ ಅಂತೇಳಿ. ಕಪ್ಪೆಯ ತುಲಾಭಾರ. ಈ ಹೆಣ್ಮಕ್ಳು ಒಟ್ಟು ಮಾಡ್ಲಿಕ್ಕೆ ಹೋದ್ರು ಅದೇ ಆಗ್ತದ ಅನ್ನೋ ಹೆದರಿಕೆ ನನಗೆ. ಅಂದ್ರೆ ಈ ಕಪ್ಪೆ ತುಲಾಭಾರು ಹಾಗೆ ಅಲ್ವಾ? ಅದನ್ನೆಲ್ಲ ಒಟ್ಟು ಸೇರಿಸುವ ಅಂತೇಳಿ ಒಂದು ಕಪ್ಪೆ ತಂದು ಹೀಗೆ ತಕ್ಕಡಿಯಲ್ಲಿಟ್ಟು ಮತ್ತೊಂದು ಎಲ್ಲಿ ಉಂಟು ಅಂತ ಹುಡುಕುದ್ರೊಳಗೆ ಮೊದ್ಲಿಟ್ಟು ಕಪ್ಪೆ ಹೋಗಿ ಆಯ್ತು. ಅದೌದು. ಇದು ಹಾಗೆ. ಈ ಹೆಣ್ಮಕ್ಳು ನೀವು ಹೇಳಿದವ್ರನ್ನ ಕರ್ಕೊಂಡು ಬರುವಂತ ನಾವು ಅಲ್ಲಿ ಹೋದ್ರೆ ಯಾರ್ಯಾರು ಎಲ್ಲೆಲ್ಲಿದ್ದಾರೋ ಏನೋ ಬರ್ತಾರೋ ಇಲ್ವೋ. ಅದಕ್ಕಾಗಿಯೇ ನಿನಗೆ ನಾನು ಹೇಳಿದ್ದು, ಒಬ್ಬೊಬ್ಬರನ್ನೇ ಕರೆದುಕೊಂಡು ಬರುವುದಕ್ಕೆ ಹೋದ್ರೆ ಖಂಡಿತ ಒಟ್ಟು ಹಾಕುವುದಕ್ಕೆ ಸಾಧ್ಯ ಇಲ್ಲ. ನೀನೊಂದು ಕೆಲಸ ಮಾಡು, ಎಲ್ಲರೂ ಒಟ್ಟಿಗೆ ಇದ್ದಲ್ಲಿ ಹೋಗಿ ಕರಿ. ಎಷ್ಟು ಜನ ಬಂದ್ರು ಅಷ್ಟು ಜನ ಇತ್ತು. ಹೋಗಿ ಬಾ.